ಸರ್. ಎಲ್ಲರೂ ಭೇಟಿ ಮಾಡ್ತೀರಾ? ನೀವು ಭೇಟಿ ಮಾಡ್ತೀರಾ? ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು. ಅವರು PWD ಮಿನಿಸ್ಟ್ರ್ ಇದ್ದಾರೆ, ಭಾಳ ಮುಖ್ಯವಾದಂಥ ಖಾತೆ, ಅದಕ್ಕೆ ಹೋಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೇವೆ. ಅದರಲ್ಲೇನು ರೀ ಮುಚ್ಚು ಮರೆ, ಅದೇನು ಹೈಡ್ ಮಾಡಬೇಕಾ? ನಾವು 4-5 ಜನ ಸೇರಿ 2-3 ಸಾರಿ ಸೇರಿದ್ದು, ಊಟ ಮಾಡಿದೋ, ತಿಂಡಿ ತಿಂದೋ, ರಾಜಕೀಯ ಮಾತಾಡ್ದೋ. ಏನದರಲ್ಲಿ ತಪ್ಪಿದೆಯಾ? ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ರಾಜಕಾರಣಕ್ಕೆ ಸೇರಿದ್ಮೇಲೆ ವಾಟ್ ಈಸ್ ಇಟ್ ಇಂಟ್ರೆಸ್ಟ್ ಯು ಮೀಡಿಯಾ ಪೀಪಲ್? ಏನಿದೆ ಅದರಲ್ಲಿ? ಏನಿದೆ? ಮಾಡೋದೇ ರಾಜಕಾರಣ. ನಾವೆಲ್ಲ ರಾಜಕಾರಣಿಗಳಲ್ವಾ? ಮಾಡೋದೇ ರಾಜಕಾರಣ. ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ, ನಮ್ಮ ಪಕ್ಷದ ಸಿದ್ಧಾಂತಗಳೇನು, ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ, ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ. ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ. ಅಲ್ಲ, ಇತ್ತೀಚೆಗೆ ಅದು ಬದಲಾವಣೆದ್ದು ಕೂಗು ಕೇಳಿ ಬಂತು ಸರ್, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರು ಸರ್? ಸಿಎಂ ಬದಲಾವಣೆ, ಪವರ್ ಶೇರಿಂಗ್, ನಾನು ಹೇಳಿದ್ನಲ್ಲ, ಎಲ್ಲವನ್ನೂ ಮಾತಾಡಿರ್ತೀವಿ. DCM ಅವ್ರ ಹತ್ರ ಇರೋ ಐಷಾರಾಮಿ ವಾಚ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಈಗ ಅದು ಅಫಿಡವಿಟಲ್ಲಿ ಸೇರಿಸಿಲ್ಲ ಅಂತ BJP ಅವರು, ಕಾರ್ಟಿಯರ್ ವಾಚ್ ಸೇರಿಸಿಲ್ಲ ಅಂತ ನೆನ್ನೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿರೋದನ್ನ ರಿಲೀಸ್ ಮಾಡಿದ್ದಾರೆ. ಎಲ್ಲದಕ್ಕೂ ನಾನೇ ಉತ್ತರ ಕೊಡೋಕ್ಕಾಗತ್ತೆ? ಏನು ಅವೆಲ್ಲ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಟು ಆನ್ಸರ್? ರಾಜಕಾರಣಿಗಳ ಬಳಿ ನಾವೆಲ್ಲ ಲೋಕಾಯುಕ್ತಕ್ಕೆ ನಮ್ಮದು ರಿಟರ್ನ್ಸ್ ಫೈಲ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡಿರ್ತೀವಿ. ಅದೇ ರೀತಿ ಅವರು ಮಾಡಿರ್ತಾರೆ. ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು. ಅಧಿವೇಶನದ